ನಮಸ್ಕಾರ ಎಲ್ಲ ನನ್ನ ಕನ್ನಡದ ಮನಸ್ಸುಗಳಿಗೆ. ಈ ಒಂದು ಹೇಳಿಕೆಯನ್ನು ಮತ್ತು ಲೈವ್ ಬರೋದ ಒಂದು ಕಾರಣ ಏನಪ್ಪ ಅಂತಂದರೆ, ತಾವೆಲ್ಲರೂ ನೋಡಿದ್ದೀರಿ 2-3 ದಿನಗಳಿಂದ ಬೆಳಗಾವಿ ಜಿಲ್ಲಾಧಿಕಾರಿಗಳು ತರಾತರಿಯಲ್ಲಿ ನಾಡ ಹಬ್ಬದ ಒಂದು ಕನ್ನಡ ಹಬ್ಬ ಕಾರ್ಯಕ್ರಮವನ್ನು ಮಾಡಿದ್ರ ಕುರಿತು ಎಲ್ಲ ಕನ್ನಡ ಪರ ಸಂಘಟನೆಗಳು ನಾವೆಲ್ಲ ಒಂದಾಗಿ ಆ ಕನ್ನಡ ಕಾರ್ಯಕ್ರಮಕ್ಕೆ ಬಹಿಷ್ಕಾರನ ಹಾಕಿದ್ದೀವಿ. ಅಂದರೆ ನಾವು ಮಾತ್ರ ಬಹಿಷ್ಕಾರ ಹಾಕಿದ್ವಿ, ಕಾರ್ಯಕ್ರಮ ನಡೀಲಿ ಅಂತೇಳಿ ಹೇಳಿದ್ದೀವಿ. ಮೊನ್ನೆ ಕೂಡ ಅದರ ಬಗ್ಗೆ ಒಂದು ಪ್ರತಿಭಟನೆ ಮಾಡಿ ಜಿಲ್ಲಾಧಿಕಾರಿಗಳಿಗೆ ಬಿಸಿ ಮುಟ್ಟಿಸುವಂಥ ಕೆಲಸ ನಾವು ಮಾಡಿದ್ದೀವಿ. ನಂತರ ಜಿಲ್ಲಾಧಿಕಾರಿಗಳು ಅದಕ್ಕೆ ಸ್ಪಷ್ಟನೆ ಕೊಡಬೇಕು ಅಂಥೇಳಿ ಪತ್ರಿಕಾಗೋಷ್ಠಿ ಕೊಟ್ಟು ನಮ್ಮಿಂದ ತಪ್ಪಾಗಿತ್ತು ಅಂತೇಳಿ ಹೇಳಿದರು. ಅದನ್ನು ತಮ್ಮ ಎದುರಿಗೆ ಮತ್ತೆ ತರ್ತಾ, ಅದೇ ರೀತಿ ನಿನ್ನೆ ಕೂಡ ಕಾರ್ಯಕ್ರಮ ಅದ್ದೂರಿಯಿಂದ ಆಯಿತು ಅಂತ ಹೇಳಿ ಭಾಳ ಒಂದು ಜಂಬ ಕಚ್ಕೊಳ್ಳುವಂಥ ಕೆಲಸವನ್ನು ಜಿಲ್ಲಾಧಿಕಾರಿಗಳು ಮಾಡಿದರೆ ನಾವು ಇದನ್ನು ಖಂಡಿಸ್ತೀವಿ. ಯಾಕಂತಂದರೆ ನಿನ್ನೆ ಏನು ಕಾರ್ಯಕ್ರಮ ನಡಿಬೇಕಾಗಿತ್ತು 100% ಅಲ್ಲಿ 10% ಮಾತ್ರ ನಮ್ಮ ಬೆಳಗಾವಿ ಜನತೆ ಕೂಡಿದ್ದಾರೆ ಅನ್ನೋ ಒಂದು ಮಾಹಿತಿ ನನ್ನೆಲ್ಲಿಗೆ ಬಂತು. ಅದಕ್ಕಾಗಿ ಅದನ್ನು ಹೇಳಬೇಕು ಅಂತೇಳಿ ಇಲ್ಲಿಗೆ ತಮ್ಮ ಎದುರಿಗೆ ಬಂದಿದ್ದೀನಿ. ನಾವು ಕೂಡ ಇದನ್ನೇ ಬಯಸ್ತಾ ಇದ್ದೀವಿ. ಏನಪ್ಪ ಅಂತಂದರೆ, ಬೆಳಗಾವಿಯ ಜನತೆಗೆ ಸಂಪೂರ್ಣವಾಗಿ ಅದು ಮಾಹಿತಿ ದೊರಕಬೇಕು ಮತ್ತು ಆ ಮಟ್ಟದ ಪ್ರಚಾರ ಆಗಬೇಕು. ಪ್ರಚಾರದ ಮೂಲಕ ಬೆಳಗಾವಿ ಸಮಸ್ತ ಜನರನ್ನು ಅಲ್ಲಿಗೆ ಆಹ್ವಾನಿಸಬೇಕು. ಬೆಳಗಾವಿ ಜಿಲ್ಲೆಯ ಜನತೆ ಕೂಡ ಅಲ್ಲಿ ಬರಬೇಕು ಮತ್ತು ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೆದು ರಜಾ ದಿನದಂದು ನಡಿಬೇಕು ಮತ್ತು ಅಚ್ಚುಕಟ್ಟಾಗಿ ನಡಿಬೇಕನ್ನೋ ನಮ್ದು ಒಂದು ಭಾವನೆ ಇತ್ತು. ಆ ಭಾವನೆ ಪ್ರಕಾರ ನಾವು ಜಿಲ್ಲಾಧಿಕಾರಿಗಳಿಗೆ ಪದೇ ಪದೇ ಹೇಳಿದ್ದೀವಿ. ಅವರು ಹಸಿ ಸುಳ್ಳನ್ನು ಹೇಳಿದ್ದಾರೆ. 8 ಸಲ ನಾವು ಸಭೆಯನ್ನು ಕರೆದಿದ್ದೇವೆ ಅಂತೇಳಿ. ಯಾವುದೇ 8 ಸಲ ಸಭೆಯನ್ನು ಕರೆದಿಲ್ಲ. ಒಂದು ಪೊಲೀಸ್ ಕಮಿಷನರ್ ಅವರ ಕಚೇರಿಯಲ್ಲಿ ಅಕ್ಟೋಬರ್ 31ನೇ ತಾರೀಕು ಕರೆದಿದ್ದರು. ನಂತರ ನಮ್ಮ ಕಾರ್ಪೊರೇಷನ್ ಕಮಿಷನರ್ ಅವ್ರ ಕಚೇರಿಯಲ್ಲಿ ಒಂದು ಎಲ್ಲ ಸಂಘಟನೆಗಳ ಮೀಟಿಂಗ್ ಕರೆದರು. ಪೊಲೀಸ್ ಕಮಿಷನರ್ ಕಚೇರಿಯಲ್ಲೂ ಕೂಡ ಎಲ್ಲ ಸಂಘಟನೆಗಳು ಭಾಗಿಯಾಗಿರಲಿಲ್ಲ. ಕೆಲವೊಂದು ಸಂಘಟನೆ ಮಾತ್ರ ಅಲ್ಲಿ ಭಾಗಿಯಾಗಿತ್ತು. ಅದಕ್ಕಾಗಿ ನಾವು ಪೊಲೀಸ್ ಕಮಿಷನರ್ ಅವ್ರ ಜೊತೆ ಮಾತಾಡಿದಾಗ ಅದು ಬೆಳಕಿಗೆ ಬಂತು. ನಂತರ ಕಾರ್ಪೊರೇಷನ್ ಕಮಿಷನರ್ ಅವ್ರ ಕಚೇರಿಯಲ್ಲಿ ಒಂದು ಸಭೆ ಆಯಿತು. ಜಿಲ್ಲಾಧಿಕಾರಿಗಳು ಯಾಕೆ ಪ್ರವಾಸೋದ್ಯಮ ಇಲಾಖೆಯಿಂದ ತಮ್ಮ ಖಾತೆಗೆ ಅನುದಾನ ಬಂದಾಗ ಅದನ್ನು ಪೊಲೀಸ್ ಕಮಿಷನರ್ ಅವ್ರ ಮೇಲೇನೋ ಕಾರ್ಪೊರೇಷನ್ ಕಮಿಷನರ್ ಅವ್ರ ಮೇಲೇನೋ ಹಾಕಿ ನೀವು ಸಭೆಯಿಂದ ನುಣಿಸ್ಕೊಳ್ಳುವಂಥ ಕೆಲಸ ಮಾಡಿದಿರಿ, ಇದನ್ನು ನಾವು ಖಂಡಿಸ್ತೀವಿ. ಯಾಕಂತಂದರೆ ನೀವು ಸಭೆಯಲ್ಲಿ ಭಾಗವಹಿಸ್ತಿದ್ದಂದ್ರೆ ನಿಮ್ಮನ್ನು ನಾವು ಪ್ರಶ್ನೆ ಮಾಡ್ತೀವಿ ಅಂಥೇಳಿ ಆ ಸಭೆಯಿಂದ ನುಣಿಸ್ಕೊಳ್ಳುವಂಥ ಕೆಲಸ ಮಾಡಿದ್ರಿ. ಮೊನ್ನೆ ಕೂಡ ಪತ್ರಿಕಾಗೋಷ್ಠಿ ನಡೆಸಬೇಕಾಯ್ತಂತಂದರೆ ಆವಾಗಲೂ ಕೂಡ ಮಹಾನಗರ ಪಾಲಿಕೆ ಆಯುಕ್ತರ ಮೇಲೆ ನೀವು ಮೈಕ್ ಕೊಟ್ಟು ನೀವು ಕೂಡ ಅಲ್ಲಿಂದ ನುಣಿಸ್ಕೊಳ್ಳುವಂಥ ಕೆಲಸ ಮಾಡಿದ್ದೀರಿ. ಇದನ್ನು ನಾವು ಖಂಡಿಸಿದ್ದೀವಿ. ಅದಕ್ಕಾಗಿ ಏನು ನಿನ್ನೆ ಕಾರ್ಯಕ್ರಮ ಆಗಬೇಕಿತ್ತು, ಬೆಳಗಾವಿ ಜನತೆಗೆ ಮುಟ್ಟಬೇಕಿತ್ತು, ಮುಟ್ಟಲಿ. ಕಾರ್ಯಕ್ರಮ ಆಗಿದೆ, ಒಳ್ಳೇದಾಗಲಿ. ಆದರೆ ನೀವು ಮಾಡಿರುವಂಥ ತಪ್ಪುಗಳನ್ನು ನಾವಿಲ್ಲಿ ಹೇಳಲೇಬೇಕಾಗಿದೆ. ಯಾಕಂತಂದರೆ ನಾವು ಹೇಳಿದ್ದೇನಪ್ಪ ಅಂತಂದರೆ ಕಡಿಮೆ ಅಂತಂದು ಕೂಡ 3-4 ಕಡೆ ಕಾರ್ಯಕ್ರಮವನ್ನು ಮಾಡಬೇಕು. ಆ ಮುಖೇನ ಸ್ಥಳೀಯ ಕಲಾವಿದರಿಗೆ ಅಲ್ಲಿ ಆದ್ಯತೆ ನೀಡಬೇಕು ಮತ್ತು ಗಡಿಭಾಗದಲ್ಲಿ ಜಾಗೃತಿಯನ್ನು ಮಾಡಬೇಕು. ಎಲ್ಲರನ್ನು ಸೇರಿಸಿಕೊಂಡು ಕಾರ್ಯಕ್ರಮ ಆಗಬೇಕನ್ನೋದು ನಮ್ಮದು ಅಭಿಲಾಷೆ ಆಗಿತ್ತು. ಆದರೆ ನೀವು ಶಿಷ್ಟಾಚಾರದ ಪ್ರಕಾರ ನಾವು ಜರ್ಮನ್ ಟೆಂಟೇ ಹಾಕಿ ಮಾಡಬೇಕು, ದೊಡ್ಡ ವೇದಿಕೆನೇ ಮಾಡಬೇಕು, ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಗಡಿ ಉಸ್ತುವಾರಿ ಸಚಿವರನ್ನೇ ಕರೆಸಬೇಕು, ಜಿಲ್ಲಾ ಉಸ್ತುವಾರಿ ಸಚಿವರನ್ನೇ ಕರೆಸಬೇಕು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರನ್ನೇ ಕರೆಸಬೇಕು ಅಂತೇಳಿ ಎಲ್ಲ ಮಾಡಿದರೆ ನಿನ್ನೆ ಶಿಷ್ಟಾಚಾರ ಪ್ರಕಾರ ಎಲ್ಲಿ ಗಡಿ ಉಸ್ತುವಾರಿ ಸಚಿವರು ಬಂದರು, ಎಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಬಂದರು, ಎಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರು ಬಂದರು, ಎಲ್ಲಿ ಸ್ಥಳೀಯ ಶಾಸಕರು ಬಂದರು, ಅದನ್ನು ನೀವು ಸ್ಪಷ್ಟಪಡಿಸ್ಬೇಕು ಮತ್ತು ಎಷ್ಟು ಖರ್ಚಾಯ್ತು ಅನ್ನೋದನ್ನು ಕೂಡ ನೀವು ತೋರಿಸ್ಬೇಕು. ಯಾಕಂತಂದರೆ ಇದು ಸಾರ್ವಜನಿಕರ ದುಡ್ಡು ಬೆಳಗಾವಿಗೆ ಪ್ರಥಮ ಬಾರಿಗೆ ಬರ್ತಾ ಇದೆ. ಈ ಪ್ರಥಮ ಬಾರಿಗೆ ದುಡ್ಡು ಬಂದಾಗ ಅದನ್ನು ಸನ್ಮಾನಿಸಿ HK ಪಾಟೀಲ್ರನ್ನ, ಸನ್ಮಾನಿಸಿ ಸತೀಶ್ ಜಾರಕಿಹೊಳಿ ಅವರನ್ನ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಮತ್ತು ಶಾಸಕರನ್ನು ನಾವು ಸನ್ಮಾನಿಸಬೇಕಂತೇಳಿ ತೀರ್ಮಾನ ಮಾಡಿದ್ದೀವಿ. ಅದರ ಜೊತೆಗೆ ಏನು
ಬೆಳಗಾವಿ ನೆಲಜಲ ಕಾಪಾಡುವ ಸಲುವಾಗಿ ಹಿರಿಯ IAS ಮತ್ತು IPS ಅಧಿಕಾರಿಗಳು ಬೆಳಗಾವಿಯಲ್ಲಿ ಕೆಲಸ ಮಾಡಿ ಕನ್ನಡಕ್ಕೆ ಮತ್ತು ಈ ನೆಲಕ್ಕೆ ತನ್ನದೇ ಆದಂಥ ಒಂದು ಕೊಡುಗೆಯನ್ನು ಕೊಟ್ಟು ಹೋಗಿದ್ದಾರೆ. ಅದು ಜಯರಾಮ್ ಆಗಿರ್ಬೋದು, KR ನಾರಾಯಣ ಆಗಿರ್ಬೋದು, ಮತ್ತಿತರೆ ಅಧಿಕಾರಿಗಳಾಗಿರ್ಬೋದು, ಅವ್ರನ್ನ ಕರೆದು ಸನ್ಮಾನ ಮಾಡಬೇಕಂತೇಳಿ ನಾವು ಸಭೆಯಲ್ಲಿ ತೀರ್ಮಾನ ಮಾಡಿದ್ದೀವಿ ಮತ್ತು ನಮ್ಮ ಆಲೋಚನೆ ಕೂಡ ಆಗಿತ್ತು. ಅದ್ರ ಜೊತೆಗೆ ಹಿರಿಯ ಕನ್ನಡ ಹೋರಾಟಗಾರರನ್ನ ಮತ್ತು ಸಾಹಿತಿಗಳನ್ನು ಸನ್ಮಾನ ಮಾಡೋದ್ರ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಒಂದು ವಿಶೇಷ ಒಂದು ವರ್ತವನ್ನು ಕೊಟ್ಟು ಅರ್ಥಪೂರ್ಣ ಕಾರ್ಯಕ್ರಮ ಮಾಡಬೇಕನ್ನೋದು ನಮ್ಮ ಅಭಿಲಾಷೆ ಆಗಿತ್ತು. ಅದನ್ನೆಲ್ಲ ಗಾಳಿಗೆ ತೂರಿ ತರಾತುರಿಯಲ್ಲಿ ನೀವು ಕಾರ್ಯಕ್ರಮವನ್ನು ಮಾಡಿ ಹಠಮಾರಿತನ ಧೋರಣೆ ತೋರಿ ಸರ್ವಾಧಿಕಾರಿತನವನ್ನು ತೋರಿಸಿ ನೀವು ಆ ಕಾರ್ಯಕ್ರಮವನ್ನು ನಿನ್ನೆ ಮಾಡಿದಿರಿ. ಮಾಡಿ ಆದರೆ ನಿನ್ನೆ ಮಾಡಿದಾಗಲೂ ಕೂಡ ಸರಿಯಾದ ಒಂದು ದೀಪ ಪ್ರಜ್ವಲನೆ ಕಾರ್ಯಕ್ರಮ ಇರಲಿಲ್ಲ. ಯಾರ್ಯಾರನ್ನೂ ಕರ್ಕೊಂಡು ಏನೇನೋ ಮಾಡಿದ್ರಿ. ಸರಿಯಾದ ಒಂದು ಉಪನ್ಯಾಸವನ್ನು ನೀಡಬೇಕಾಗಿತ್ತು. ಬೆಳಗಾವಿ ಕುರಿತಾಗಿ, ರಾಜ್ಯದ ಕುರಿತಾಗಿ ಜನರಲ್ಲಿ ಜಾಗೃತಿ ಮೂಡಿಸುವಂಥ ಕೆಲಸ ಆಗಬೇಕಾಗಿತ್ತು. ಈ ಕಾರ್ಯಕ್ರಮದ ಮುಖಾಂತರ ಸರ್ಕಾರಿ ಶಾಲೆಗಳನ್ನು ಮುಚ್ಚುವಂಥ ಪರಿಸ್ಥಿತಿ ಬಂದಾಗ ಆ ಸರ್ಕಾರಿ ಶಾಲೆಗಳನ್ನು ಪುನರುಜ್ಜೀವನಗೊಳಿಸುವಂಥ ಕೆಲಸ ಈ ಕಾರ್ಯಕ್ರಮದ ಮುಖೇನ ಬೆಳಗಾವಿ ಜನತೆಗೆ ಮತ್ತು ನಾಡಿನ ಜನತೆಗೆ ನಾವು ಸಂದೇಶ ಕೊಡಬೇಕಾಗಿತ್ತು. ಆ ಸಂದೇಶವನ್ನು ನೀವು ಕೊಡೋದ್ರಲ್ಲಿ ವಿಫಲ ಆಗಿದ್ದೀರಿ ಅಂತೇಳಿ ನಾವು ಈ ಮಾತ್ರ ಹೇಳ್ತೀವಿ. 8 ಸಲ ಸಭೆ ಮಾಡಿದ್ದೀವಿ ಅಂತ ಹೇಳ್ತೀರಿ. 8 ಸಲ ಸಭೆ ಮಾಡಿಲ್ಲ, ನೀವು 2 ಸಲ ಸಭೆ ಮಾಡಿರೋದು. ಅದು ಮತ್ತು ಒಂದು ಪೊಲೀಸ್ ಕಮಿಷನರ್ ಅವರ ಕಚೇರಿಯಲ್ಲಿ ಮತ್ತೊಂದು ಕಾರ್ಪೊರೇಷನ್ ಕಚೇರಿಯಲ್ಲಿ ಮಾಡಿದ್ದೇನೆ ಅಂತೇಳಿ ನಾನು ಈಗಲೇ ಹೇಳಿದ್ದೀನಿ. ಅದಕ್ಕಾಗಿ ಈ ರೀತಿಯ ಒಂದು ಉದ್ದಟತನ ಮತ್ತು ಹಠಮಾರಿತನ ಮತ್ತು ಸರ್ವಾದಿ ಧೋರಣೆಯನ್ನು ಮಾಡಿ ನಿನ್ನೆ ಕಾರ್ಯಕ್ರಮ ಮಾಡಿದಿರಿ. ಸಾರ್ವಜನಿಕರ ತೆರಿಗೆ ಹಣವನ್ನು ನೀವು ಪೋಲ್ ಮಾಡುವಂಥ ಕೆಲಸ ಮಾಡಿದಿರಿ. ಯಾವುದೇ ತರಾತುರಿಯಲ್ಲಿ, ಯಾಕಂತ ನಮಗೆ ಗೊತ್ತು ಆ ನಿರ್ಮಿತಿ ಕೇಂದ್ರಕ್ಕೆ ನೀವು ಕೆಲಸ ಕೊಟ್ಟಿದ್ದೀನಿ ಅಂತ ಹೇಳ್ತೀರಿ. ನಮಗೆ ಮೌಖಿಕವಾಗಿ ನಮಗೆ ತಿಳಿದ ಪ್ರಕಾರ ನಿರ್ಮಿತಿ ಕೇಂದ್ರಕ್ಕೆ ಆ ಕೆಲಸ ಕೊಡಕ್ಕೆ ಬರೋದಿಲ್ಲ. ನಿರ್ಮಿತಿ ಕೇಂದ್ರಕ್ಕೆ ತನ್ನದೇ ಆದಂಥ ಬಾಯಲ ಐತಿ, ಅದಕ್ಕೆ ಎಷ್ಟೋ ಕೆಲಸಗಳನ್ನು ಕೊಡಕ್ಕೆ ಬರೋದಿಲ್ಲ ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಮಾಹಿತಿಯನ್ನು ಪಡ್ಕೊಂಡಿದ್ದೀವಿ. ಆದರೂ ಕೂಡ ನೀವು ಅದನ್ನು ನಿರ್ಮಿತಿ ಕೇಂದ್ರಕ್ಕೆ ಕೊಟ್ಟು ಕಾರ್ಯಕ್ರಮವನ್ನು ಮಾಡಿದಿರಿ. ಯಾರೋ ಒಂದು ಇಬ್ಬರು ಗಾಯಕರನ್ನು ಕರೆಸಿ, ಅವ್ರ ಗಾಯಕರ ಬಗ್ಗೆ ನಮ್ಮದೇನು ತಕರಾರಿಲ್ಲ. ಆದರೆ ಸ್ಥಳೀಯ ಗಾಯಕರನ್ನು, ಸ್ಥಳೀಯ ಜನಪದ ಕಲಾವಿದರನ್ನು, ಸ್ಥಳೀಯರಿಗೆ ನೀವು ಒತ್ತು ಕೊಟ್ಟಿದ್ದೆ ಆದರೆ ಅದಕ್ಕೆ ಇನ್ನಷ್ಟು ಬೆರಗಿ ಬರ್ತಿತ್ತು. ಉತ್ತರ ಕರ್ನಾಟಕದ ಒಂದು ಜನಪದ ಕಲೆಯನ್ನು ಉಳಿಸುವಂಥ ಕೆಲಸ ಆಗ್ತಿತ್ತು. ಅದಕ್ಕಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಯಾವ ಉದ್ದೇಶವನ್ನು ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಮಾಡಿದರೆ ನಮ್ಗೆ ಗೊತ್ತಾಗಲಿಲ್ಲ. ಅದಕ್ಕಾಗಿ ಕಿತ್ತೂರು ಉತ್ಸವದಲ್ಲೂ ಕೂಡ ಅದೇ ರೀತಿಯ ಕಾರ್ಯಕ್ರಮಗಳಾದವು. ಬೇರೆಯವರಿಗೆ ಮನ್ನಣೆ ಕೊಡುವಂಥ ಕೆಲಸ ಆಗಿದೆ. ಈಗಲೂ ಕೂಡ ನಮ್ಮ ಕರ್ನಾಟಕ ರಾಜ್ಯೋತ್ಸವಕ್ಕೆ ಏನು ಪ್ರಥಮ ಬಾರಿ 50 ಲಕ್ಷ ರೂಪಾಯಿ ಹಣ ಬಂದಿತ್ತು, ಅದು ಕೂಡ ದುರ್ಬಳಕೆ ಆಗಿದೆ ಅನ್ನೋದನ್ನು ನಾವಿಲ್ಲಿ ಸ್ಪಷ್ಟಪಡಿಸಬೇಕಾಗಿದೆ. ಅದಕ್ಕಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಈ ಎಲ್ಲ ಖರ್ಚು ವೆಚ್ಚಗಳನ್ನು ನಮ್ಮ ಬೆಳಗಾವಿ ಜನರ ಮುಂದೆ, ಸಾರ್ವಜನಿಕರ ಮುಂದೆ ನೀವು ತೆರೆದಿಡಬೇಕು. ಅದಕ್ಕಾಗಿ ಅರ್ಥಪೂರ್ಣ ಕಾರ್ಯಕ್ರಮ ಮಾಡೋದ್ರ ಬದಲಾಗಿ ನೀವು ಬರೇ ಹಾಡಂದು ಕುಣಿದು, ನೀವು ಕುಣಿದು ಕುಪ್ಪಳಿಸಿದರೆ ಸಂತೋಷ, ಆದರೆ ಅರ್ಥಪೂರ್ಣ ಕಾರ್ಯಕ್ರಮ ಆಗಿದ್ದರೆ ಅದಕ್ಕೆ ಇನ್ನಷ್ಟು ಮೆರುಗು ಬರ್ತಿತ್ತು. ಆ ಮೆರುಗನ್ನು ಮಾಡೋದನ್ನು ನೀವು ಕಳ್ಕೊಂಡು ಬಿಟ್ಟಿದ್ದೀರಿ. ಅದಕ್ಕಾಗಿ ಇಂಥ ಒಂದು ಕಾರ್ಯಕ್ರಮ ಮುಂದೆ ಜರಗಬಾರ್ದು. ಆ ನಿಟ್ಟಿನಲ್ಲಿ ಬಹಳಷ್ಟು ನಮ್ಮ ನಿನ್ನೆ ಕೂಡ ನಮ್ಮ ಅಶೋಕ್ ಚಂದ್ರಗೆ ಅವರು ಹೇಳಿದ್ದಾರೆ, ಇನ್ನು ಕಿರಿಯರು ನೀವು ಬಹಳಷ್ಟು ಕೆಲಸ ಮಾಡಬೇಕಾಗಿದೆ. ನಾವು ಬೆಳಗಾವಿ ಜನತೆ ಯಾರೂ ಕೆಲಸ ಮಾಡಿದವ್ರನ್ನ ಮರ್ತಿಲ್ಲ. ಏನೋ ನಿಮ್ಮ ಜೊತೆ ಜಗಳಾಡ್ಬೋದು, ಆದರೆ ಎನ್ ಜಯರಾಮ್ ಅವ್ರ ಜೊತೆನೂ ಜಗಳಾಡಿದ್ದೀವಿ. ಆದರೆ ಕನ್ನಡಕ್ಕೆ ಅವರು ನೀಡಿದಂಥ ಕೊಡುಗೆಯನ್ನು ನಾವು ಯಾರೂ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಅಂಥ ಕೊಡುಗೆಯನ್ನು ಜಯರಾಮ್ ಅವರು ನೀಡಿ ಹೋಗಿದ್ದಾರೆ. ಅದಕ್ಕಿಂತ ಹಿಂಚೆ SP ಅವರಾದಂಥ ನಾರಾಯಣ ಅವರು ಕೂಡ ಈ ಜಿಲ್ಲೆಗೆ ತಮ್ಮದೇ ಆದಂಥ ಕೊಡುಗೆಯನ್ನು ನೀಡಿದ್ದಾರೆ. ಕನ್ನಡವನ್ನು ಕಟ್ಟುವಂಥ ಕೆಲಸ ಮಾಡಿದ್ದಾರೆ. MES ಅನ್ನು ಮಟ್ಟ ಹಾಕುವಂಥ ಕೆಲಸ ಮಾಡಿದ್ದಾರೆ. ಮಾನ್ಯ ಜಿಲ್ಲಾಧಿಕಾರಿಗಳೇ, ಆ ನಿಟ್ಟಿನಲ್ಲಿ ನೀವು ಮುಂದೆ ಹೆಜ್ಜೆ ಇಡಬೇಕಾಗಿದೆ. ಆ ಹೆಜ್ಜೆಯನ್ನು ನೀವು ಇಡಬೇಕು. ಇಲ್ಲ ಅಂತಂತಂದರೆ ನಮ್ಮ ಕನ್ನಡ ಪರ ಸಂಘಟನೆಗಳ ಕೆಂಗನಿಗೆ ನೀವು ಗುರಿಯಾಗಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಮುಂದಾಲೋಚನೆ ಮಾಡಿ ನೀವು ಏನು ಯಾವುದೇ ಸಮಾಲೋಚನೆ ಸಭೆ ನಡೆಸಿದ ತರಾತುರಿಯಲ್ಲಿ ಕಾರ್ಯಕ್ರಮಕ್ಕೆ ಮಾಡಿದ್ದನ್ನು ನಾವು ಇನ್ನೊಮ್ಮೆ ಖಂಡಿಸ್ತೀವಿ. ಅದು ನಿಮ್ಮ ಮಟ್ಟಿಗೆ ಎಷ್ಟು ಯಶಸ್ವಿ ಸಿಕ್ಕಿದ್ದು ಗೊತ್ತಿಲ್ಲ. ನಾವು ಹೇಳ್ಬೇಕಾಯ್ತು ಅಂತಂದರೆ ಕಡಿಮೆ ಜನ ಸೇರಿ ತರಾತುರಿಯಲ್ಲಿ ಕಾರ್ಯಕ್ರಮ ಮಾಡಿ ಆ ಹಣವನ್ನು ಪೋಲ್ ಮಾಡುವಂಥ ಕೆಲಸ ಆಗಿದೆ. ಆ ಪೋಲ್ ಆದಂಥ ಹಣವನ್ನು ನೀವು ಯಾವ ರೀತಿ ಅದನ್ನು ಮರುಕಳಿಸ್ತೀರೋ, ಏನು ಮಾಡ್ತೀರೋ ನಮಗೆ ಗೊತ್ತಿಲ್ಲ. ಆದರೆ ಇದನ್ನು ನಾವು ಖಂಡಿಸ್ತೀವಿ. ಈ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿಗಳು ಇನ್ನು ಮುಂದಾದರೂ ಅರ್ಥಪೂರ್ಣ ಮತ್ತು
ಎಲ್ಲರನ್ನ ಒಳಗೊಂಡು ಸಭೆ ಮಾಡಿ ಕಾರ್ಯಕ್ರಮ ಮಾಡೋ ನಿಟ್ಟಿನಲ್ಲಿ ನೀವು ಮುಂದಾಗಬೇಕು. ಹಣವನ್ನು ವ್ಯಯ ಮಾಡೋದನ್ನು ನೀವು ತಪ್ಪಿಸಬೇಕು. ಹಣ 39 ಲಕ್ಷ ನಾವು ನೀರಲ್ಲಿ ಹುಣಸಿ ಹಣ್ಣು ತೊಳೆದ ರೀತಿಯಾಗಿದೆ. 8 ಲಕ್ಷ ನೀವು ಊಟಕ್ಕೆ ಖರ್ಚು ಮಾಡಿದೆ ಅಂತ ಹೇಳ್ತೀರಿ, 3 ಲಕ್ಷ ವಸ್ತು ಪ್ರದರ್ಶನಕ್ಕೆ ಅಂತ ಹೇಳ್ತೀರಿ. ಈ ರೀತಿ ಆಗಬಾರ್ದು. ಪ್ರಥಮ ಬಾರಿಗೆ ಬಂದಂಥ ಹಣ ಭಾಳ ಅರ್ಥಪೂರ್ಣವಾಗಿ ಮತ್ತು ವ್ಯವಸ್ಥಿತವಾಗಿ ಖರ್ಚು ಆಗಬೇಕಾಗಿತ್ತು. ಅದು ನಮಗೊಂದು ನೋವಿದೆ. ಯಾಕಂತಂದರೆ ಸುಮಾರು ವರ್ಷಗಳಿಂದ 2 ಕೋಟಿ ಬೆಳಗಾವಿಗೆ ರಾಜ್ಯೋತ್ಸವಕ್ಕೆ ಅನುದಾನಕ್ಕೆ ಕೊಡ್ರಿ, ಬೆಳಗಾವಿ ಜನರಿಗೆ ಒಂದು ವಿಶೇಷ ಕಾರ್ಯಕ್ರಮ ಆಗಬೇಕು, ರಾಜ್ಯೋತ್ಸವದಲ್ಲಿ ಸಂಘ ಸಂಸ್ಥೆಗಳು ಕಾರ್ಯಕ್ರಮ ಮಾಡಕತ್ತಾರೆ, ಸಂಘ ಸಂಸ್ಥೆಗಳು ಎಷ್ಟೋ ಖರ್ಚು ವೆಚ್ಚ ಮಾಡ್ಕೇರಿ ಜನರಿಗೆ ಮನೋರಂಜನೆ ನೀಡಕತ್ತಾರೆ, ಜನರಿಗೆ ಜಾಗೃತಿಯನ್ನು ಮೂಡಿಸಕತ್ತಾರ. ಆ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರದಿಂದಲೂ ಕೂಡ ಜಿಲ್ಲಾಡಳಿತದಿಂದಲೂ ಕೂಡ ಒಂದು ವಿಶೇಷವಾದಂಥ ಕಾರ್ಯಕ್ರಮ ರಾಜ್ಯೋತ್ಸವ ಸಂದರ್ಭದಲ್ಲಿ ಆಗಬೇಕಾಗಿತ್ತು. ಆ ನಿಟ್ಟಿನಲ್ಲಿ ಅದನ್ನು ರಾಜ್ಯೋತ್ಸವ ಸಂದರ್ಭದಾಗ ಮಾಡ್ತೇನೆ ಅಂತೇಳಿ ಮುಂದೆ ಹಾಕಿ ನೀವು ಫೆಬ್ರವರಿ 24ನೇ ತಾರೀಕು ಮಾಡಿ ಆ ರಾಜ್ಯೋತ್ಸವದ ಕಳೆಯನ್ನು ಮತ್ತು ರಾಜ್ಯೋತ್ಸವದ ಸಂಭ್ರಮವನ್ನು ಮರೆಮಾಚುವಂಥ ಒಂದು ಕೆಲಸ ಮಾಡಿ ಅದ್ಧೂರಿಯಾಗಿ ಮಾಡಿದ್ದೀವಿ, ಹೆಮ್ಮೆ ಇದೆ ಅಂತ ಹೇಳಿದಿರಿ. ನಿಮಗೆ ಯಾವ ಹೆಮ್ಮೆ ಬಂದಿತ್ತು, ಯಾವುದು ಸಂತೋಷ ಆಗಿತ್ತು ನಮ್ಗೆ ಗೊತ್ತಿಲ್ಲ. ಆ ದುಡ್ಡನ್ನು ಬಳಕೆ ಮಾಡಿರೋದಷ್ಟೇ ಮಾತ್ರ ನಿಮ್ಮ ಕಡೆಯಿಂದ ಸಂತೋಷ ಆಗಿರ್ಬೋದು. ಅಂಥ ಸಂತೋಷ ಮುಂದೆ ಹುಡುಕ್ಲಿಕ್ಕೆ ಹೋಗಬೇಡ್ರಿ. ಮುಂದೆ ಆದರೂ ಕೂಡ ಅಂಥ ಸರ್ಕಾರದಿಂದ ಬಂದಂಥ ಹಣವನ್ನು, ರಾಜ್ಯೋತ್ಸವಕ್ಕೆ ಬಂದಂಥ ಹಣವನ್ನು ಸದ್ವಿನಿಯೋಗ ಆಗೋ ರೀತಿಯಲ್ಲಿ ಎಲ್ಲರನ್ನೂ ಕರೆದು ಗಡಿ ಸಚಿವರಾಗಿರ್ಬೋದು, ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ಬೋದು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾಗಿರ್ಬೋದು, ಜಿಲ್ಲೆಯ ಎಲ್ಲ ಶಾಸಕರಾಗಿರ್ಬೋದು, ಅದನ್ನು ಅವ್ರನ್ನ ಕರೆಸಿ ಅವ್ರನ್ನ ಒಕ್ಕೊಲಿನಿಂದ ಕೆಲಸ ಆಗಬೇಕಾಗಿತ್ತು. ಮುಂದಿನ ದಿನಮಾನಗಳಲ್ಲಿ ಈ ರೀತಿಯ ಕೆಲಸ ನಿಮ್ಮ ಕಡೆಯಿಂದ ಆಗಲಿ ಅಂತೇಳಿ ಆಶೆಯನ್ನು ವ್ಯಕ್ತಪಡಿಸ್ತಾ, ನಿಮ್ಮ ನಡೆಗೆ ನಮ್ಮ ಖಂಡನೆಯನ್ನು ವ್ಯಕ್ತಪಡಿಸ್ತಾ ವಿರೋಧವನ್ನು ವ್ಯಕ್ತಪಡಿಸ್ತೀವಿ. ನಮಸ್ಕಾರ. ಆಯ್ತು, ಬರೋಬ್ಬರ ಬಂತು.